ಹಲೋ ಕೆ ಸಿ ಟಿ ಚಾಂಪಿಯನ್ಸ್. ಸೊ ಫೈನಲಿ ಬಿ ಫಾರ್ಮಸಿದು ಸೀಟ್ ಮ್ಯಾಟ್ರಿಕ್ಸ್ ನ ರಿಲೀಸ್ ಮಾಡಿದ್ದಾರೆ ನಮ್ಮ ಕೆಇಎದವರು. ಸೊ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಸೊ ಫಸ್ಟ್ ರೌಂಡ್ ಅಲ್ಲಿ ಬಿ ಫಾರ್ಮಸಿನ ನೀವು ಸೆಲೆಕ್ಟ್ ಮಾಡಕ್ ಆಗಿರ್ಲಿಲ್ಲ ಅಂದ್ರೆ ಯಾಕಪ್ಪ ಅಂತಂದ್ರೆ ಅವಾಗ ಸೀಟ್ ಮ್ಯಾಟ್ರಿಕ್ ರಿಲೀಸ್ ಆಗಿರ್ಲಿಲ್ಲ. ಸೊ ಇವಾಗ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಯು ಕ್ಯಾನ್ ಅಪ್ಲೈ ಫಾರ್ ಬಿ ಫಾರ್ಮಸಿ. ಅರ್ಥ ಆಯ್ತಾ ಸರ್? ಬಿ ಫಾರ್ಮಸಿ ಸೆಕೆಂಡ್ ರೌಂಡ್ ಅಲ್ಲಿ ಹೆಂಗ್ ಅಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ ಸೊ ನಿಮ್ಗೊಂದು ಸ್ಪೆಷಲ್ ಇದನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಸೆಕೆಂಡ್ ರೌಂಡ್ ಟೈಮಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ಬಿ ಫಾರ್ಮದು ಎಷ್ಟು ಬೇಕಷ್ಟು ಕಾಲೇಜ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇದು ಒಂದೇ ಪಾಯಿಂಟ್ ನಿಮ್ಗೆ ಅರ್ಥ ಆಯ್ತಾ? ಸೊ ಫಸ್ಟ್ ರೌಂಡ್ಗೆ ಅಂತೂ ಎಲಿಜಿಬಲ್ ಇರಲಿಲ್ಲ, ಯಾಕಂದ್ರೆ ಅವು ಸೀಟ್ ಮ್ಯಾಟ್ರಿಕ್ಸ್ ಏನೋ ರಿಲೀಸ್ ಆಗಿರಲಿಲ್ಲ. ಸೊ ಇವಾಗ ಸೆಕೆಂಡ್ ರೌಂಡ್ಗಿಂತ ಮುಂಚೆ ಏನಾಗೈತೆ ಅಂದ್ರೆ ಸೀಟ್ ಮ್ಯಾಟ್ರಿಕ್ ರಿಲೀಸ್ ಆಗೈತಿ. ಸೊ ಸೆಕೆಂಡ್ ರೌಂಡ್ಗೆ ಅಪ್ಲೈ ಮಾಡೋ ಟೈಮಲ್ಲಿ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಸೊ ನೀವು ಒಂದು ಪಾಯಿಂಟ್ ನೆನಪಿಟ್ಕೊಳ್ರಿ. ಸೊ ಫಾರ್ಮಾ ಕಾಲೇಜ್ನ ನೀವು ಲಿಸ್ಟ್ ಆಫ್ ಫಾರ್ಮಾ ಕಾಲೇಜ್ ಇದಾವೆ ನಾನು ತೋರಿಸ್ತೀನಿ. ರಿಸರ್ಚ್ ಮಾಡಿಬಿಟ್ಟು ನಿಮ್ಮ ಕ್ಯಾಟಗರಿ ವೈಸ್ ಸೊ ಕಾಲೇಜ್ನ ಆ್ಯಡ್ ಮಾಡಬೇಕು. ಕಾಲೇಜ್ನ ಆ್ಯಡ್ ಮಾಡಬೇಕಾದ್ರೆ 1, 2, 3 ಆ ಥರ ಲಿಮಿಟೆಡ್ ಇಲ್ಲ. ಯು ಕ್ಯಾನ್ ಆ್ಯಡ್ ಯಾಸ್ ಮೆನಿ ಆಸ್ ಯುವರ್ ವಿಶ್. ಸೊ ನಿಮ್ಗೆ ಎಷ್ಟು ಅನ್ಸುತ್ತೋ ಅಷ್ಟು ಕಾಲೇಜ್ನ ಆ್ಯಡ್ ಮಾಡಬಹುದು. ಸೊ ಆಮೇಲೆ ಒಂದು ತಿಂಗಳು ನೆನಪಿಟ್ಕೋರಿ, ಕಾಲೇಜ್ನ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಸೊ ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ಬೆಸ್ಟ್ ಕಾಲೇಜ್ನ ಕೊಡ್ರಿ. ಅರ್ಥ ಆಯ್ತಾ? ಸೊ ನಿಮ್ಮ ರ್ಯಾಂಕಿಗೆ ಯಾವ್ದು ಸೂಟ್ ಆಗುತ್ತಾ? ಅರ್ಥ ಆಯ್ತಾ? ಸೊ ತುಂಬ ರ್ಯಾಂಕ್ ಬಂದ್ಬಿಟ್ಟು ಒಳ್ಳೆ ಕಾಲೇಜ್ನಾಗ ಸಿಗಲ್ಲ. ಸೊ ನಿಮ್ಮ ರ್ಯಾಂಕಿಗೆ ಯಾವಾಗ ಸೂಟ್ ಆಗುತ್ತಾ ಅದನ್ನ ನೋಡ್ಬಿಟ್ಟು ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊರಿ. ಆಮೇಲೆ ಬ್ಯಾಕಪ್ಗಂತ ಎಸ್. ಸೊ ಇಫ್ ಇನ್ ಕೇಸ್ ನೀವು ಅದನ್ನು ಡಿಸೈರ್ ಮಾಡಿರ್ತೀರ, ಆ ಕಾಲೇಜ್ ಬೇಕಂತ ಅನ್ಕೊಂಡಿರ್ತೀರ, ಇಫ್ ಇನ್ ಕೇಸ್ ಆ ಕಾಲೇಜ್ ಏನಾದರೂ ಸಿಗ್ಲಿಲ್ಲಪ್ಪ ಅಂತಂದ್ರೆ ಸೊ ನೀವು ಬ್ಯಾಕಪ್ಗೆ ಏನು ಮಾಡ್ರಪ್ಪ ಅಂತಂದ್ರೆ ತುಂಬಾ ಸೀಟ್ಸ್ ಇರ್ತಾವಲ್ಲ, ಕೆಲವೊಂದಿಷ್ಟು ಕಾಲೇಜಲ್ಲಿ ತುಂಬಾ ಸೀಟ್ಸ್ ಇರ್ತಾವ, ಆ ಕಾಲೇಜ್ ಕೂಡ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರಿ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಲೆಟ್ ಸಪೋಸ್ ನೀವು ಟಾಪ್ ಕಾಲೇಜ್ನ ಸೆಲೆಕ್ಟ್ ಮಾಡಿರ್ತೀರಿ, ಲೆಟ್ ಸಪೋಸ್ ಟಾಪ್ ಕಾಲೇಜ್ ಸೆಲೆಕ್ಟ್ ಮಾಡಿರಿ, ನಿಮಗೆ ಸೀಟೇ ಸಿಗ್ಲಿಲ್ಲ ಅಲ್ಲಿ, ಆದ್ಮೇಲೆ ಏನಾಗ್ತೈತಪ್ಪ ಅಂದ್ರೆ ಆಮೇಲೆ ಲಾಸ್ ಆಗ್ತೈತೆ. ಅರ್ಥ ಆಯ್ತಾ? ಸೊ ಅದಕ್ಕೆ ಫಸ್ಟ್ ಒಳ್ಳೊಳ್ಳೆ ಕಾಲೇಜ್ನ ಪ್ರಿಫರೆನ್ಸ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡ್ರಿ. ಬ್ಯಾಕಪ್ಗೋಸ್ಕರ ಏನು ಮಾಡ್ರಪ್ಪ ಅಂದ್ರೆ ತುಂಬಾ ಸೀಟ್ಸ್ ಇರೋ ಕಾಲೇಜನ್ನು ಕೂಡ ನೀವು ಅಲ್ಲಿ ಮೆನ್ಷನ್ ಮಾಡ್ರಿ. ಎಸ್ ಸರ್, ಹಾಗಾದ್ರೆ ಈ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲಿ ಸಿಗುತ್ತೆ ನಮ್ಗೆ? ಸೊ ಈ ಸೀಟ್ ಮ್ಯಾಟ್ರಿಕ್ಸ್ನ ಯಾವ ತರ ಅನಲೈಸ್ ಮಾಡ್ಬೇಕಂತ ಕೇಳಿರಂದ್ರೆ ಎಸ್, ಜಸ್ಟ್ ನೀವು ಗೂಗಲ್ ಕ್ರೋಮಲ್ಲಿ ಹೋಗ್ಬಿಟ್ಟು KEA ಅಂತ ಟೈಪ್ ಮಾಡ್ರಿ. ಸೊ ನಿಮಗೆ ಈ ತರ ಒಂದು ಪೇಜ್ ಓಪನ್ ಆಗ್ತೈತಿ. ಸೊ ಈ KEA ಹೋಮ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರ ಎಸ್. ಸೊ ಇನಿಷಿಯಲ್ ನೀವು ಓಪನ್ ಮಾಡೋದಂದ್ರೆ ಈ ತರ ಕನ್ನಡದಲ್ಲಿ ಬರ್ತೈತೆ ನೋಡ್ರಿ. ಇದೇನ್ ಬರ್ತೈತಿ? ಈ ತರ ಕನ್ನಡದಲ್ಲಿ ಬರ್ತೈತಿ. ಸೊ ನೀವು ಕನ್ನಡ ಬೇಕಾದ್ರೆ ಕನ್ನಡದಲ್ಲಿ, ಇಲ್ಲಾಂದ್ರೆ ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಅಡ್ಮಿಷನ್ ಅಂತ ಕೆಟಗರಿ ಬರುತ್ತೆ. ಈ ಅಡ್ಮಿಷನ್ ಮೇಲೆ ಕ್ಲಿಕ್ ಮಾಡ್ರಿ. ಸೊ ನೀವು CET ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇದ್ರೆ UG CET ಅಂತ ಕ್ಲಿಕ್ ಮಾಡ್ರಿ. ಸೊ UG CET ಅಂತ ಕ್ಲಿಕ್ ಮಾಡಿದ್ರೆ ಅಂದ ತಕ್ಷಣ ಎಸ್, ಸೆಕೆಂಡ್ ರೌಂಡ್ ಪ್ರೊವಿಷನಲ್ ಮ್ಯಾಟ್ರಿಕ್ಸ್ ಸೀಟು ಇದೆಲ್ಲ ಬರುತ್ತಾ. ಸೊ ಇಲ್ಲಿ ಕೆಳಗಡೆ ಐತೆ ನೋಡ್ರಿ, UG CET 2026 ಬಿ ಫಾರ್ಮಾ ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಸೊ ಇದನ್ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಸಿಗ್ತೈತೆ ನೋಡ್ರಿ ಇಲ್ಲಿ ಕಾಲೇಜ್ ಲಿಸ್ಟು ಮತ್ತು ಅವೆಲ್ಲ ಕೆಟಗರಿ ವೈಸ್ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಥರ ಒಂದು PDF ಓಪನ್ ಆಗ್ತೈತಿ, ಇದನ್ನು ಡೌನ್ಲೋಡ್ ಮಾಡಿ. ಸೊ ನಾನು ಇಲ್ಲಿ ಡೌನ್ಲೋಡ್ ಮಾಡಿದ್ದೀನಿ. ಸೊ ಇವಾಗ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಸೊ ಫಸ್ಟಿಗೆ ನಾವು ಗೌರ್ಮೆಂಟ್ ಕಾಲೇಜ್ ಆಫ್ ಫಾರ್ಮಸಿ, ಎಸ್. ಸೊ ನಾನು ಫಸ್ಟಿಗೆ ಯಾವ್ದು ತೊಗೊಂಡಿದ್ದೀನಿ? ಗೌರ್ಮೆಂಟ್ ಕಾಲೇಜ್ ಆಫ್ ಫಾರ್ಮಸಿ ಒಳಗೆ. ಸೊ ಇಲ್ಲಿ ಸೀಟ್ ಟೈಪ್ ನೋಡಿದ್ರೆ 2 ಥರ ಸೀಟ್ಸ್ ಇರ್ತಾವ. ಒಂದು ಹೈದರಾಬಾದ್ ಕರ್ನಾಟಕ, ಒಂದು RK ಅಂದ್ರೆ ರೆಸ್ಟ್ ಆಫ್ ಕರ್ನಾಟಕ ಅಂತ ಅರ್ಥ. ಸೊ ಹೈದರಾಬಾದ್ ಕರ್ನಾಟಕ ಒಳಗೂ ತುಂಬಾ ಕ್ಯಾಟಗರೀಸ್ ಬರ್ತಾವ. ಎಸ್. ಸೊ ಒಂದು ಜನರಲ್ ಅಂತ ಬರ್ತೈತಿ. ಸರ್ ಜನರಲ್ ಅಂದ ತಕ್ಷಣ ಸರ್ ಜನರಲ್ ಕ್ಯಾಟಗರಿ ಅಂತಲ್ಲ. ಜನರಲ್ ಅಂದ್ರೆ ಏನಪ್ಪಾ ಅಂತಂದ್ರೆ ಸೊ ಈ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಇರ್ತಾರ, ಕನ್ನಡ ಮೀಡಿಯಂನ ಅಪ್ಲೈ ಮಾಡಿರಲ್ಲ, ರೂರಲ್ನ ಅಪ್ಲೈ ಮಾಡಿರಲ್ಲ, ಅವ್ರ ಹತ್ರ ಯಾವುದೇ ಸರ್ಟಿಫಿಕೇಟ್ ಇರಲ್ಲ. ಜಸ್ಟ್ ಅವ್ರ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಇರ್ತೈತಿ, ಬೇರೆ ರೂರಲ್ ಮತ್ತೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇರಲಿಲ್ಲ ಅಂದ್ರೆ ದೇ ಕಮ್ಸ್ ಅಂಡರ್ ಜನರಲ್ ಕ್ಯಾಟಗರಿ. ಅರ್ಥ ಆಯ್ತಾ? ಜನರಲ್ ಕ್ಯಾಟಗರಿ ಅಂಡರ್ ಬರ್ತದೆ. ಜನರಲ್ ಕ್ಯಾಟಗರಿ ಅಂದ್ರೆ ನಿಮ್ಮ ಕಾಸ್ಟ್ ಜನರಲ್ ಅಲ್ಲ, SC ST ಜನರಲ್ ಆ ಥರ ಅಲ್ಲ. ಜನರಲ್ ಅಂತಂದ್ರೆ ಅವ್ರ ಹತ್ರ ಬೇರೆ ಯಾವುದೇ ಡಾಕ್ಯುಮೆಂಟ್ ಇಲ್ಲ, ಹೈದರಾಬಾದ್ ಕರ್ನಾಟಕದ ಒಂದು ಸರ್ಟಿಫಿಕೇಟ್ ಬಿಟ್ಟು ಅವರು ಜನರಲ್ ಕ್ಯಾಟಗರಿ ಬರ್ತಾರೆ. ಇನ್ನು RK ಜನರಲ್ ಅಂತಂದ್ರೆ ಅವ್ರ ಹತ್ರ ಯಾವ ಸರ್ಟಿಫಿಕೇಟ್ ಇರಲ್ಲ, ಕನ್ನಡ ಮೀಡಿಯಂ ಇರಲ್ಲ, ರೂರಲ್ ಅಂದ್ರೆ ಗ್ರಾಮೀಣನೂ ಇರಲ್ಲ, ಹೈದರಾಬಾದ್ ಕರ್ನಾಟಕನೂ ಇರಲ್ಲ. ಸೊ ದೇ ಕಮ್ಸ್ ಅಂಡರ್ RK. ಸೊ ನೀವು ನೋಡಿದ್ರಪ್ಪ ಅಂತಂದ್ರೆ ಯಾವ ಕಾಲೇಜ್ ಇದು ನಾವು ನೋಡ್ತಾ ಇರೋದು? ಗೌರ್ಮೆಂಟ್ ಕಾಲೇಜ್ ಆಫ್ ಫಾರ್ಮಸಿ. ಎಸ್. ಸೊ ಜನರಲ್ ಒಳಗೆ ನೋಡಿದ್ರಪ್ಪ ಅಂತಂದ್ರೆ ಸಿ ಟೈಪ್ ನೋಡ್ರಿ, ಹೈದರಾಬಾದ್ ಕರ್ನಾಟಕ. ಕ್ಯಾಟಗರಿ 1, 2A 2B ಇಲ್ಲಿ ಯಾವುದು ಇಲ್ಲ. ಜಸ್ಟ್ SCA ಒಳಗೆ ಒಂದೈತಿ, ST ಒಳಗೆ ಒಂದೈತಿ. ನೀವು ಜನರಲ್ ಮೆರಿಟ್ ನೋಡಿದ್ರೆ ಓವರ್ ಆಲ್ ನೋಡಿದ್ರೆ ಎಷ್ಟು ಸಿಗ್ತಾವೆ ನಿಮ್ಗೆ? 2 ಇದಾವೆ ನೋಡಿ. ಎಷ್ಟು ಟೋಟಲ್ ಜನರಲ್ ಮೆರಿಟ್ ಒಳಗೆ 2 ಅದಾವ. ಅರ್ಥ ಆಯ್ತಾ? ಸೊ SCA 1 ಒಳಗೆ ST 1 ಒಳಗೆ ಜನರಲ್ ಮೆರಿಟ್ ಒಳಗೆ 2 ಅದಾವ. ಎಸ್, ಜನರಲ್ ಮೆರಿಟ್ ಇದು ಜನರಲ್ ಮೆರಿಟ್ ಇದು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ರೀಜನಲ್ ಕರ್ನಾಟಕ ಅಥವಾ ರೆಸ್ಟ್ ಆಫ್ ದ ಕರ್ನಾಟಕ ನೋಡಿದ್ರಪ್ಪ ಅಂತಂದ್ರೆ ಕ್ಯಾಟಗರಿ 1 ಒಳಗೆ 1 ಬರ್ತೈತಿ, 2A ಒಳಗೆ 5 ಅಂದ್ರೆ ನಿಮ್ಮ ರೆಸ್ಪೆಕ್ಟಿವ್ ಕ್ಯಾಟಗರಿ ನೋಡ್ಕೋಬೇಕು ನೀವು. ಸೊ ಇದು ಜನರಲ್ ಬಗ್ಗೆ ಆಯ್ತು. ಜನರಲ್ ಅಂತಂದ್ರೆ ಅಗೇನ್ ಹೇಳ್ತಾ ಇದ್ದೀನಿ, ಇವ್ರ ಹತ್ರ ಯಾವುದೇ ಸರ್ಟಿಫಿಕೇಟ್ ಇರಲ್ಲ ಅದರ್ ದನ್ ಹೈದರಾಬಾದ್ ಕರ್ನಾಟಕ, ಇಲ್ಲ ಬೇರೆ ಹೈದರಾಬಾದ್ ಕರ್ನಾಟಕ ಇರ್ಲಿಕ್ಕಾದ್ರೆ ದೇ ಕಮ್ಸ್ ಅಂಡರ್ RK. ಲೆಟ್ ಸಪೋಸ್ ಇಲ್ಲ ಸರ್ ನನ್ನ ಹತ್ರ ಹೈದರಾಬಾದ್ ಕರ್ನಾಟಕ ಇದೆ, ರೂರಲ್ ಸರ್ಟಿಫಿಕೇಟು ಇದೆ. ಸೊ ರೂರಲ್ ಸರ್ಟಿಫಿಕೇಟ್ ಇತ್ತು ಅಂತಂದ್ರೆ ಅವ್ರು ಈ ಲಿಸ್ಟ್ ಒಳಗೆ ನೋಡ್ಕೋಬೇಕು ನಿಮ್ದು. ಎಸ್.
ಸೊ ಮೇಲ್ಗಡೆ ಲೈನ್ ಅದಲ್ಲ, ಇದು ಮೇಲ್ಗಡೆ ಲೈನ್ ಹೈದರಾಬಾದ್ ಕರ್ನಾಟಕ, ಅಂದ್ರೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಇರ್ತೈತಿ ಅವ್ರ ಹತ್ರ, ಆಮೇಲೆ ರೂರಲ್ ಸರ್ಟಿಫಿಕೇಟ್ ಇರ್ತೈತಿ. ಸೊ ಅವರಿಗೆ ಕ್ಯಾಟಗರಿ 1 ಅವರಿಗೆ ಸೀಟ್ ಸಿಗ್ತೈತಿ ಈ ಕಾಲೇಜ್ ಒಳಗ. 2A 2B ದವ್ರು ಸಿಗದೇ ಇಲ್ಲ, ಆಮೇಲೆ ಜನರಲ್ ಮೆರಿಟ್ ಅವ್ರಿಗೂ ಸಿಗಲ್ಲ. ಸೊ ಅದೇ RK ಒಳಗೆ ಬಂದ್ರಪ್ಪ ಅಂತಂದ್ರೆ ಕ್ಯಾಟಗರಿ 1 ಅವ್ರಿಗೆ ಸಿಗ್ತೈತಿ, 2A ದವ್ರಿಗೆ ಸಿಗ್ತೈತಿ, 3A 3B ಮತ್ತೆ ST SCA SCB ಆಮೇಲೆ SCC, ಅಂದ್ರೆ ಇವು ಸಬ್ ಡಿವಿಷನಲ್ ಅದಾವ SC ST ಒಳಗೆ ಸಬ್ ಅದಾವ ಮತ್ತವು. ಅರ್ಥ ಆಯ್ತಾ? ಸೊ ರೂರಲ್ ಇತ್ತು. ಆಮೇಲೆ ಕನ್ನಡ ಮೀಡಿಯಂದವ್ರಿಗೆ ಬಂದ್ರಪ್ಪ ಅಂತಂದ್ರೆ ಆಲ್ಮೋಸ್ಟ್ ಕನ್ನಡ ಮೀಡಿಯಂದವ್ರಿಗೆ ಇಲ್ಲ. ಸೊ ಬಟ್ RK ಒಳಗೆ ಒಂದು ಸೀಟ್ ಐತೆ ನೋಡ್ರಿ, 2A ಒಳಗೆ ಒಂದೈತಿ, SCA ಒಳಗೆ ಒಂದೈತಿ, ಆಮೇಲೆ ಜನರಲ್ ಮೆರಿಟ್ ಒಳಗೆ 2 ಸೀಟ್ಸ್ ಅದಾವ. ಸೊ ಆಮೇಲೆ ಅದರ್ ಸ್ಪೆಷಲ್ ಕ್ಯಾಟಗರಿ ಒಳಗೆ ಅದರ್ ಸ್ಪೆಷಲ್ ಕ್ಯಾಟಗರಿ ಅಂದ್ರೆ ಡಿಫೆನ್ಸ್ ಕರ್ನಾಟಕ, ಎಕ್ಸ್ ಡಿಫೆನ್ಸ್, ಆಂಗ್ಲೋ ಇಂಡಿಯನ್, ಈ ತರ ಸ್ಪೆಷಲ್ ಕ್ಯಾಟಗರಿ ಒಳಗಿದ್ರಿ. ಆಮೇಲೆ PH ಇತ್ತಪ್ಪ ಅಂದ್ರೆ ಈ ತರ ಸೊ NCC ಇತ್ತಂದ್ರೆ ನೋಡ್ರಿ ಸೊ ಟೋಟಲ್ ನಿಮ್ಗೆ 1 ಇದು ಎಕ್ಸ್ CAPF ಇತ್ತು, PH ಇತ್ತು ಅಂದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದಾನ. ಸೊ 1 ಸಿಗ್ತಾವ ಅಂದ್ರೆ ಒಂದು ಅದು ಕೂಡ ರೆಸ್ಟ್ ಆಫ್ ದ ಕರ್ನಾಟಕದೊಳಗೆ ಸಿಗ್ತೈತಿ. ಅದು ಸ್ಪೆಷಲ್ ಹೈದರಾಬಾದ್ ಕರ್ನಾಟಕದೊಳಗೆ ಯಾವುದೂ ಇಲ್ಲ. ಐ ಹೋಪ್ ಎಲ್ರಿಗೂ ಪಾಯಿಂಟ್ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಸೊ ಇದು ಒಂದು ಕಾಲೇಜ್ ಆಯ್ತು. ಬೇರೆ ಕಾಲೇಜ್ ಕೂಡ ನೋಡ್ಬೋದು ನೀವು. ಸೊ ಆಚಾರ್ಯ ಕಾಲೇಜ್ ಅಥವಾ BM ರೆಡ್ಡಿ ಕಾಲೇಜ್ ನೋಡಿದ್ರಪ್ಪ ಅಂತಂದ್ರೆ ಅಗೇನ್ ನೋಡ್ರಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಕೋರ್ಸ್ ಟೈಪ್ ಕೂಡ ಮೆನ್ಷನ್ ಮಾಡ್ತಾರೆ. ಇದು ಗೌರ್ಮೆಂಟ್ ಅದೋ ಪ್ರೈವೇಟ್ ಅದೋ ಆಮೇಲೆ ಅನ್ಎಡೆಡ್ ಅದು ಎಲ್ಲಾನು ಮೆನ್ಷನ್ ಮಾಡಿರ್ತಾರೆ ನೋಡ್ರಿ. ಸೊ ಈ ಎಲ್ಲಾ ಪಾಯಿಂಟ್ನ ನೀವು ಕೇರ್ಫುಲ್ ಆಗಿ ನೋಡ್ಬೇಕು. ಅಗೇನ್ ನೀವು B ಫಾರ್ಮಾ ಪ್ರೈವೇಟ್ ಅನ್ಎಡೆಡ್ ಯಾವ್ದಪ್ಪ ಅಂದ್ರೆ ಆಚಾರ್ಯ ಕಾಲೇಜ್. ಸೊ ಹೈದರಾಬಾದ್ ಕರ್ನಾಟಕಕ್ಕೆ ಯಾವುದಿಲ್ಲ, ಜಸ್ಟ್ ಜನರಲ್ ಮೆರಿಟ್ ಒಳಗೆ ಒಂದೈತಿ. ಆಮೇಲೆ RK ಒಳಗೆ ಬಂದಂದ್ರೆ ಕ್ಯಾಟಗರಿ 1 ಒಳಗೆ 1 ಸೀಟ್ ಐತಿ, 2A ಒಳಗೆ 3. ಸೊ ಟೋಟಲ್ ಜನರಲ್ ಮೆರಿಟ್ ಒಳಗೆ 9 ಸೀಟ್ಸ್ ಅದಾವ. ಅಂದ್ರೆ ಇವು ಬೇರೆ, ಜನರಲ್ ಮೆರಿಟ್ ಬೇರೆ. ಜನರಲ್ ಅಂದ್ರೆ ಫುಲ್ ಜನರಲ್ ಆಗಿಬಿಡ್ತಾರ. ಸೊ ನೋಡ್ರಿ, ಜನರಲ್ ಮೆರಿಟ್ ಅಂದ್ರೆ ಜನರಲ್ ಒಳಗೆ ಜನರಲ್ ಅವರು, ಅಂದ್ರೆ ಅವ್ರ ಹತ್ರ ಯಾವುದೇ ಸರ್ಟಿಫಿಕೇಟ್ ಇರಲ್ಲ, ಏನೂ ಇರಲ್ಲ ಅಂತ ಅರ್ಥ. ಸೊ ಜನರಲ್ ಮೆರಿಟ್ ಒಳಗೆ ಟೋಟಲ್ 9 ಸೀಟ್ ಅದಾವ. SC ಸರ್ಟಿಫಿಕೇಟ್ ಇತ್ತು, SCA ಇತ್ತು ಅಂದ್ರೆ ಇವೆಲ್ಲ ನಿಮಗೆ ಇಷ್ಟ ಅದಾವ ನೋಡಿ ರೆಸ್ಪೆಕ್ಟಿವ್. ಈ ತರ ಎಲ್ಲಾ ಕಾಲೇಜಸ್ ಅದಾವ. ಸೊ ನೀವು ನೋಡ್ಬೇಕಾಗಿರೋದು ಗೌರ್ಮೆಂಟ್ ಅದು, ಪ್ರೈವೇಟ್ ಅನ್ಎಡೆಡ್ ಅದು, ಪ್ರತಿಯೊಂದು ಪ್ರತಿಯೊಂದು ಮೆನ್ಷನ್ ಮಾಡಿದ್ರೆ ಪ್ರತಿಯೊಂದು ಕಾಲೇಜ್ದು. ಅರ್ಥ ಆಯ್ತಾ? ಸೊ ಡಿಫೆನ್ಸ್ ಎಲ್ಲ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಟೋಟಲ್ ಇದು 6th ಪೇಜ್ PDF ಅದ. ಸೊ ನಾನು ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಅಂತಂದ್ರೆ ಸೊ ಅಪ್ಲೈ ಮಾಡೋಕ್ಕಿಂತ ಮುಂಚೆ, ದಯವಿಟ್ಟು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕಾಲೇಜ್ನ ನೋಡ್ಕೋರಿ. ಆಮೇಲೆ ನಿಮ್ಮ ಕ್ಯಾಟಗರಿ ವೈಸ್ ನಿಮ್ಮ ಕ್ಯಾಟಗರಿ ವೈಸ್ ಎಷ್ಟು ಸೀಟ್ ಅದಾವ ಅದು ನೋಡ್ರಿ. ಸೊ ಫಸ್ಟ್ ಇಂಪಾರ್ಟೆಂಟ್ ಏನು ರಿಸರ್ಚ್ ಮಾಡ್ಬೇಕಂದ್ರೆ ಟಾಪ್ ಕಾಲೇಜ್ನ ಲಿಸ್ಟ್ ಮಾಡ್ರಿ. ಟಾಪ್ 10 ಟಾಪ್ 5 ಈ ಥರ ಲಿಸ್ಟ್ ಮಾಡ್ರಿ. ಅರ್ಥ ಆಯ್ತಾ? ಸೊ ಮೊದಲು ಇದನ್ನ ಅಪ್ಲೈ ಮಾಡ್ರಿ. ಟಾಪ್ 5 ನೋಡಿದಾಗ ಕೂಡ ನೀವು ಏನು ಮಾಡ್ಬೇಕಂತಂದ್ರೆ, ಸೊ ನಮ್ಮ ಕ್ಯಾಟಗರಿ ಒಳಗೆ ಲೆಟ್ ಸಪೋಸ್ ಟಾಪ್ 5 ಮಾಡಿರ್ತೀರಿ, ABCDE ಅಂತ 5 ಟಾಪ್ 5 ಮಾಡಿರ್ತೀರಿ. ಆ ಟಾಪ್ 5 ಹೆಂಗೆ ಮಾಡ್ಕೋಬೇಕಂದ್ರೆ ಟಾಪು ಇರಬೇಕು, ಆಮೇಲೆ ನಮ್ಮ ಕ್ಯಾಟಗರಿ ಸೀಟು ಕೂಡ ಇರಬೇಕು ಅದ್ರೊಳಗೆ. ಲೆಟ್ ಸಪೋಸ್ ಈಗ ಯಾರೋ ಒಬ್ರು SCA ಅದವರು ಟಾಪ್ 5 ಕಾಲೇಜ್ನ ಲಿಸ್ಟ್ ಮಾಡಿಬಿಟ್ಟಿರ್ತೀಯಪ್ಪ ನೀನು, ಅದ್ರೊಳಗೆ ನಿಮ್ಮ ಕ್ಯಾಟಗರಿ ಸೀಟೇ ಬಂದಿರಲಿಲ್ಲ ಅಂದ್ರೆ ಏನು ಮಾಡೋಕ್ಕದು? ಅರ್ಥ ಆಯ್ತಾ? ಸೊ ಟಾಪ್ 5 ಅದು ಕೂಡ ನಿಮ್ಮ ಕ್ಯಾಟಗರಿ ಸೀಟ್ ಇರಬೇಕು ಜಾಸ್ತಿ ಇದು. ಆಮೇಲೆ ಸೊ ನಿಮ್ಮ ಬ್ಯಾಕಪ್ಗೋಸ್ಕರ ಏನು ಮಾಡ್ರಪ್ಪ ಅಂತಂದ್ರೆ ಜಾಸ್ತಿ ಸೀಟ್ ಇರೋ ಕಾಲೇಜ್ನ ಟೋಟಲ್ ಜಾಸ್ತಿ ಸೀಟ್ ಇರೋ ಕಾಲೇಜ್ನ ಕೂಡ ಆ್ಯಡ್ ಮಾಡ್ರಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಏನು ಸಮಸ್ಯೆ ಆಗ್ತದಪ್ಪ ಅಂತಂದ್ರೆ ಲೆಟ್ ಸಪೋಸ್ ನೀವೆಲ್ಲ ಟಾಪ್ ಕಾಲೇಜ್ನ ಒಂದು 3-4 ಕಾಲೇಜ್ನ ಆ್ಯಡ್ ಮಾಡಿರ್ತೀರಿ. ಇನ್ನೊಂದು ಗೊತ್ತಿರಲಿ, ಎಷ್ಟು ಬೇಕಾದಷ್ಟು ಕಾಲೇಜ್ನ ಆ್ಯಡ್ ಮಾಡ್ಬೋದು ಅಂತ ಹೇಳಿ ನಾನು. ಅರ್ಥ ಆಯ್ತಾ? ಸೊ ಲೆಟ್ ಸಪೋಸ್ ಒಂದು 5-6 ಕಾಲೇಜ್ ಆ್ಯಡ್ ಮಾಡಿಬಿಟ್ಟಿರ್ತೀರಿ. ಸೊ ನಿಮ್ಮ ರ್ಯಾಂಕ್ ಒಳಗೆ ಯಾವುದು ಸಿಕ್ಕಿರಲಿಲ್ಲ ಅಂತಂದ್ರೆ ಅಗೇನ್ ಥರ್ಡ್ ರೌಂಡ್ ಬಂದಾಗ ಆ್ಯಡ್ ಮಾಡೋಕ್ಕಾಗಲ್ಲ ಅನ್ಕೋತೀನಿ. ಆಗಲ್ಲ. ಸೊ ದಯವಿಟ್ಟು ಇವಾಗಲೇ ಪ್ರಾಪರಾಗಿ ಮಾಡಬೇಕು. ಐ ಹೋಪ್ ಈ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಅರ್ಥ ಆಗಿದೆ, ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನೀವು ಆ್ಯಡ್ ಮಾಡೋ ಮುಂದೆ ಕೇರ್ಫುಲ್ ಆಗಿ ಆ್ಯಡ್ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಈ ಇನ್ಫಾರ್ಮೇಷನ್ ಕೂಡ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಅಗೇನ್ ಮತ್ತೆ ನಿಮ್ಮ CET ಕೌನ್ಸಿಲಿಂಗ್ ರಿಲೇಟೆಡ್ ಯಾವುದಾದ್ರೂ ಟಾಪಿಕ್ ರಿಲೇಟೆಡ್ ನಿಮ್ಗೆ ವಿಡಿಯೋ ಬೇಕಾಗಿತ್ತಂದ್ರೆ ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಟೇಕ್ ಕೇರ್, ಬೈ ಹ್ಯಾವ್ ಅ ನೈಸ್ ಡೇ, ಥ್ಯಾಂಕ್ ಯು.